ಒಂದು ಹ್ಯಾಪಿ ನ್ಯೂಸ್. ನಮಗೆ ಮೀಶೋಯಿಂದ ಫಸ್ಟ್ ಆರ್ಡರ್ ಬಂದಿದೆ. ಬಿಕಾಸ್ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ಸಕ್ಸಸ್ ಸಿಕ್ಕಿದೆ ಅಂತ ಒಂದು ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಇದು. ಅಂದರೆ ಯಾವ ಕಸ್ಟಮರು ಅದನ್ನು ಆರ್ಡರ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಇನ್ವಾಯ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಕುಂಕುಮ. ಸೊ ಬನ್ನಿ ಇವಾಗ ನಮ್ಮ ಫಸ್ಟ್ ಆರ್ಡರ್ನ ಪ್ಯಾಕ್ ಮಾಡೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಹ್ಯಾಪಿ ನ್ಯೂಸ್. ನಮಗೆ ಮೀಶೋಯಿಂದ ಫಸ್ಟ್ ಆರ್ಡರ್ ಬಂದಿದೆ. ಏನು ಆರ್ಡರು ಎತ್ತ ಅಂತ ನಾನು ಬ್ಲಾಗ್ನಲ್ಲಿ ಹೇಳ್ತಾ ಹೋಗ್ತೀನಿ, ಕಂಟಿನ್ಯೂ ಆಗಿ ವಾಚ್ ಮಾಡಿ. ಸೊ ನಮ್ಮದೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತ ನಾನು ಹೇಳಿದ್ದೆ ಅಲ್ವಾ, ನೆಕ್ಸ್ಟ್ ಬ್ಲಾಗ್ಸಲ್ಲಿ ಹೇಳಿದ್ದೆ ಅಂತ ಹೇಳ್ಬಿಟ್ಟು. ಅದು ಏನು ಎತ್ತ ಅಂತ ಸಪ್ರೇಟ್ ಒಂದು ವಿಡಿಯೋ ಮಾಡಿ ಹೇಳ್ತೀನಿ. ಬಟ್ ಅದರದ್ದೇ ಒಂದು ಆರ್ಡರ್ ಇದು ಸಂಕ್ರಾಂತಿ ಹಬ್ಬಕ್ಕೆ ಮಾಮೂಲಿ ನಾವು ಎಳ್ಳು ಬೆಲ್ಲ ಎಲ್ಲ ಬಿಡ್ತೀವಲ್ಲ, ಆ ಟೈಮ್ನಲ್ಲಿ ಕೊಡುವಂಥದ್ದು ಕುಂಕುಮ. ಈ ಥರದ್ದು ನಮಗೆ ಒಂದಷ್ಟು ಆರ್ಡರ್ಸ್ 10 to 20 ಪೀಸಸ್ ಆರ್ಡರ್ಸ್ ಬಂದಿತ್ತು. ಸೊ ಅದನ್ನು ಇವತ್ತು ಪ್ಯಾಕ್ ಮಾಡಿಬಿಟ್ಟು ಶಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆರ್ಡರ್ ಅಲ್ವಾ, ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ, ಖುಷಿನೂ ಆಗ್ತಿದೆ ಒಂದು ಕಡೆ. ಬಿಕಾಸ್ ಏನೋ ಒಂದು ಹೊಸ ಪ್ರಯತ್ನ ಮಾಡಿದ್ವಿ, ಅದಕ್ಕೆ ಸಕ್ಸಸ್ ಸಿಕ್ಕಿದೆ ಅಂತ ಒಂದು ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಇದು. ಸೊ ಆರ್ಡರ್ನ ಇವತ್ತು ಶಿಪ್ ಮಾಡಬೇಕು. ಕೊರಿಯರ್ ಅವರು ಬಂದು, ಮೀಶೋದವ್ರು ಬಂದು ಅವರೇ ತೊಗೊಂಡು ಹೋಗ್ತಾರೆ. ಸೊ ನಾವು ಕಂಪ್ಲೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಇಡಬೇಕು. ತೋರಿಸ್ತೀನಿ ಬನ್ನಿ ಯಾವ ರೀತಿ ಪ್ಯಾಕ್ ಮಾಡೋದು ಅಂತ. ಆ್ಯಂಡ್ ಮೀಶೋದಲ್ಲಿ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು GST ಕಾರ್ಡ್ ಅದಕ್ಕೆ ರಿಜಿಸ್ಟರ್ ಆಗೋದು ಹೆಂಗೆ, ಮತ್ತು ಕ್ಯಾಟಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಹೆಂಗೆ, ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂತಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕೆ ಸಪ್ರೇಟ್ ಒಂದು ವಿಡಿಯೋ ಮಾಡಿ ನಾನು ಹೇಳ್ತೀನಿ. ಬಿಕಾಸ್ ಇದು ಒಂದು ಸ್ವಲ್ಪ ಹೆಲ್ಪ್ಫುಲ್ಲೇ, ಮನೆಯಲ್ಲೇ ಕೂತ್ಕೊಂಡು ಇನ್ನು ಸ್ಮಾಲ್ ಬಿಸ್ನೆಸ್ ಏನಾದರೂ ಮಾಡೋವಂಥವ್ರಿಗೆ ಒಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇದ್ದವರು ಕಾಮೆಂಟ್ಸ್ ಮಾಡಿ, ನಾನು ಒಂದು ಕಂಪ್ಲೀಟ್ ಅದ್ರ ಬಗ್ಗೆನೇ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಸೊ ಬನ್ನಿ ಇವಾಗ ನಮ್ಮ ಫಸ್ಟ್ ಆರ್ಡರ್ನ ಪ್ಯಾಕ್ ಮಾಡೋಣ. ಸೊ ಗೈಸ್, ಈಗ ನಮ್ಮ ಫಸ್ಟ್ ಆರ್ಡರ್ನ ರೆಡಿ ಮಾಡೋದಕ್ಕೆ, ಪ್ಯಾಕ್ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟು ಮೆಟೀರಿಯಲು, ಯಾವುದು ನಿಮ್ಗೆ ಆರ್ಡರ್ ಬಂದಿರುತ್ತೆ ಅದು. ಮತ್ತು ಮೀಶೋದಲ್ಲಿ ನಮಗೆ ಆರ್ಡರ್ ಪ್ಲೇಸ್ ಆಗಿದೆ ಅಂದ ತಕ್ಷಣ ನಮ್ದೊಂದು ಡ್ಯಾಶ್ ಬೋರ್ಡ್ ಕೊಟ್ಟಿರ್ತಾರೆ. ಆ ಡ್ಯಾಶ್ ಬೋರ್ಡಲ್ಲಿ ಆರ್ಡರ್ ಪ್ಲೇಸ್ ಆಗಿರುವಂಥದ್ದು ಬರುತ್ತೆ, ನಮಗೆ ಮೆಸೇಜ್ ಬರುತ್ತೆ. ಅದಾದಮೇಲೆ ನಾವು ಆರ್ಡರ್ನ ಆಕ್ಸೆಪ್ಟ್ ಮಾಡಾದ್ಮೇಲೆ ಈ ರೀತಿದು ಒಂದು ಲೇಬಲ್ ಬರುತ್ತೆ. ಅಂದರೆ ಯಾವ ಕಸ್ಟಮರು ಅದನ್ನು ಆರ್ಡರ್ ಮಾಡಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಇನ್ವಾಯ್ಸ್ ಎಲ್ಲ ಇದರಲ್ಲೇ ಇರುತ್ತೆ. ಇದನ್ನು ನಾವು ಡೌನ್ಲೋಡ್ ಮಾಡ್ಕೋಬೇಕು ಲೇಬಲ್ನ. ಈ ಲೇಬಲ್ನ ನಾವು ಪ್ಯಾಕೇಜಿಂಗ್ ಮೇಲ್ಗಡೆ ಹಾಕ್ತೀವಿ. ನಾರ್ಮಲಿ ನಾವು ಹಿಂಗೆ ಮೀಶೋ ಯಾವ್ದಾರು ಆರ್ಡರ್ ಬಂದು ರಿಸೀವ್ ಮಾಡ್ತೀವಲ್ವಾ, ಸೇಮ್ ಅದೇ ರೀತಿ ಪ್ರೊಸೆಸ್ಸು. ಆ್ಯಂಡ್ ಅವ್ರದ್ದೊಂದು ಪಾಲಿಸಿ ಇದೆ ಪ್ಯಾಕೇಜಿಂಗ್ ಪ್ರಾಸೆಸ್ಸಲ್ಲಿ, ಏನಂತಂದರೆ 3 ಸ್ಟೆಪ್ 4 ಸ್ಟೆಪ್ ಪ್ಯಾಕೇಜಿಂಗ್ ಮಾಡಬೇಕು. ಬಿಕಾಸ್ ಅದು ಶಿಪ್ಪಿಂಗ್ ಆದಮೇಲೆ ಸುಮಾರು ಕಡೆಗಳು ಹೋಗಿ ಅದಾದಮೇಲೆ ಕಸ್ಟಮರ್ ತಲುಪುತ್ತೆ ಅಲ್ವಾ. ಸೊ ಏನಾದ್ರು ಡ್ಯಾಮೇಜಸ್ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಫಸ್ಟು ಒಂದು ಮಾಮೂಲಿ ಮೆಟೀರಿಯಲ್ನ ಒಂದು ಕವರ್ಗೆ ಹಾಕ್ಕೊಳ್ತೀವಿ. ನೆಕ್ಸ್ಟು ಅದನ್ನು ಬಬಲ್ ರ್ಯಾಪ್ ಮಾಡಬೇಕು. ಈ ರೀತಿ ಒಂದು ಮಾಮೂಲಿ ಬಬಲ್ ರ್ಯಾಪಿಂಗ್ ಸಿಗುತ್ತಲ್ಲ, ಅದನ್ನು ಒಂದು ಹಾಕ್ಕೊಂಡು ನೆಕ್ಸ್ಟು ಫೈನಲ್ಲಿ ಮಾಮೂಲಿ ಅದನ್ನು ನೆಕ್ಸ್ಟ್ ಬಾಕ್ಸಲ್ಲಿ ಹಾಕ್ತೀವಿ. ಬಾಕ್ಸಲ್ಲಿ ಹಾಕಿದ ನಂತರ ಫೈನಲ್ ಪ್ಯಾಕೇಜಿಂಗ್, ಔಟ್ ರ್ಯಾಪಿಂಗ್ ಇದರಲ್ಲಿ ಮಾಡಬೇಕು. ಈ ರೀತಿ ಕವರ್ ಸಿಗುತ್ತೆ ನಮಗೆಲ್ಲ ಬುಕ್ ಸ್ಟೋರ್ಸ್ಗಳಲ್ಲಿ ನಾರ್ಮಲಿ ಸಿಗುತ್ತೆ, ಅದನ್ನು ತೊಗೋಬೋದು. ಅಥವಾ ಮೀಶೋ ಅವ್ರದ್ದೇ ಸಿಗುತ್ತೆ. ನಾನು ಇನ್ನೂ ಅದನ್ನು ಯಾವುದೂ ಆರ್ಡರ್ ಮಾಡಿರಲಿಲ್ಲ. ಇದು ಆ್ಯಕ್ಚುಲಿ ಸಡನ್ನಾಗಿ ಬಂದಿರೋ ಆರ್ಡರು, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆರ್ಡರ್ ಬಂದಿದೆ. ಸೊ ಅದಕ್ಕೋಸ್ಕರ ಇಮಿಡಿಯೇಟಾಗಿ ಪ್ಯಾಕ್ ಮಾಡಿ ಶಿಪ್ ಮಾಡ್ತಾಯಿದ್ದೀವಿ. ಸೊ ಇದೇ ಗೈಸ್ ಆ ಮೆಟೀರಿಯಲ್ಲು. ಇದು ಬಂದು ಕುಂಕುಮ, ಅಂದರೆ ಅರಿಶಿನ ಕುಂಕುಮನ ಕೊಡ್ತೀವಲ್ವ ನಾವು ಸಂಕ್ರಾಂತಿ ಹಬ್ಬದಲ್ಲಿ, ಅದನ್ನೇ ಇವಾಗೆಲ್ಲ ಟ್ರೆಂಡಿಂಗ್, ಇದು ಸ್ವಲ್ಪ ಕಸ್ಟಮೈಸ್ ಮಾಡಿ ಬಿಟ್ಟಿದ್ದಾರೆ. ಸೊ ಇದು ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಇದೆ. ಸೊ ನಾವು ಅದನ್ನು ಒಂದು ಬಿಸ್ನೆಸ್ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ. ಬಿಕಾಸ್ ನಮ್ಮದು ಕೆಲವೊಂದಷ್ಟು ಕ್ಯಾಟ್ರಿಂಗ್ಸ್ಗಳ ಲಿಂಕ್ ಇದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ರಿಟರ್ನ್ ಗಿಫ್ಟ್ ಕಾನ್ಸೆಪ್ಟಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಡಿಸೈನ್ಸ್ಗಳನ್ನ ನಾನು ಸ್ಯಾಂಪಲ್ ಪೀಸಸ್ಗಳನ್ನ ತೊಗೊಂಡು ಬಂದಿದ್ದೆ ಮಾರ್ಕೆಟಿಂದ. ಅದನ್ನು ಫೋಟೋಶೂಟೆಲ್ಲ ಮಾಡಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ, ಹಾಗೆ ಇನ್ಸ್ಟಾಗ್ರಾಮು
ಅಮೆಝಾನು, ಫ್ಲಿಪ್ಕಾರ್ಟು ಇಷ್ಟು ಕಡೆ ನಾವು ಇ ಕಾಮರ್ಸ್ ಒಂದು ಸ್ಮಾಲ್ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀವಿ. ಸೊ ಅದರದ್ದು ಪ್ರಾಸೆಸ್ ಬ್ಯಾಕ್‌ಗ್ರೌಂಡಲ್ಲಿ ನಡೀತಾ ಇದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲೂ ಅದನ್ನ ಹೇಳ್ತಾ ಇಲ್ಲ. ಅದು ಕಂಪ್ಲೀಟ್ ಆದ ತಕ್ಷಣ ನಾನು ಅದ್ರ ಸಪ್ರೇಟ್ ಒಂದು ವಿಡಿಯೋ ಮಾಡಿಬಿಟ್ಟು ಹೇಳ್ತೀನಿ. ಈ ಆರ್ಡರ್ ಬಂದು ಅಚಾನಕ್ಕಾಗಿ ಬಂದಿರೋದು. ಆ್ಯಕ್ಚುಲಿ ಸಡನ್ ಆರ್ಡರ್ ಇದು, ಅನ್ಎಕ್ಸ್ಪೆಕ್ಟೆಡ್, ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ನಾನೆಲ್ಲದು ಫೋಟೋಸ್ಗಳನ್ನ ಫೋನಲ್ಲಿ ತೆಕ್ಕೊಳ್ತಾ ಇದ್ನಲ್ಲ, ಅದನ್ನು ರ್ಯಾಂಡಮ್ ಆಗಿ ನಾನು ಮೀಶೋದಲ್ಲಿ ನಮ್ಮದೊಂದು ಸಪ್ಲೈಯರ್ ಅಕೌಂಟ್ ಫಸ್ಟೇ ಒಂದು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಹಾಕಿದ್ದಷ್ಟೇ. ಪ್ರೈಸಿಂಗ್ ಎಲ್ಲ ಸ್ವಲ್ಪ ನೋಡಿ ಒಂದಷ್ಟು ಕಾಸ್ಟನ್ನ ಫಿಕ್ಸ್ ಮಾಡಿ ಪ್ರಾಫಿಟ್ ಮಾರ್ಜಿನ್ ಎಲ್ಲ ನೋಡ್ಬಿಟ್ಟು ಹಾಕಿದ್ದೆ. ಬಟ್ ಆರ್ಡರ್ ಬರುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ನನಗೆ ಅವತ್ತು ಶಾಕ್ ಆ್ಯಕ್ಚುಲಿ. ಸಡನ್ನಾಗಿ ನನಗೆ ಮಾರ್ನಿಂಗ್ ಕಾಲ್ ಬಂತು, ಯು ಹ್ಯಾವ್ ಗಾಟ್ ಅ ಫಸ್ಟ್ ಆರ್ಡರ್ ಫ್ರಮ್ ಮೀಶೋ ಅಂತ. ಸೊ ತೆಗೆದು ನೋಡಿದಾಗ ಇದ್ರದ್ದು ಆರ್ಡರ್ ಬಂದಿತ್ತು. ಸೊ ನನಗೂ ನಮ್ಮ ಹತ್ರ ಮೆಟೀರಿಯಲ್ ಅವೈಲೇಬಲ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೀನಿ. ನಾನು ಕೂಡ ತುಂಬ ದಿನದಿಂದ ಪಾರ್ಟ್ ಟೈಮ್ ಆಗಿ ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ. ಧೈರ್ಯ ಮಾಡಿ ಈ ಬಿಸ್ನೆಸ್ಗೆ ಕೈ ಹಾಕಿದ್ದೀವಿ. ಹೇಗಾಗುತ್ತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಈ ಬಿಸ್ನೆಸ್ಗೆ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ಹೇಳಿದ್ನಲ್ಲ, ನೆಕ್ಸ್ಟ್ ವೀಡಿಯೋಸ್ಗಳು ಬರುತ್ತೆ. ಆ್ಯಂಡ್ ಈ ಆರ್ಡರ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಸ್ಪೆಷಲ್ ಆರ್ಡರ್ ಅಂತಲೂ ಹೇಳ್ಬೋದು. ಬಿಕಾಸ್ ನಾನು ಈ ಕ್ಯಾಟಲಾಗ್ ಅಪ್ಲೋಡ್ ಮಾಡಿ ಒಂದು 3-4 ಡೇಸ್ ಕೂಡ ಆಗಿಲ್ಲ. ಇಷ್ಟು ಬೇಗ ರೀಚ್ ಆಗಿದೆಯಲ್ಲ ಅಂತ ಹೇಳಿ ಖುಷಿ ಆಯಿತು. ಲೈಫ್ನಲ್ಲಿ ಏನಾದರೂ ಹೊಸದಾಗಿ ಶುರು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಶುರು ಮಾಡಿ. ಬಿಕಾಸ್ ಇನ್ನು ಮುಂದಕ್ಕಂತೂ AI ಅದು ಇದು ಬಂದು ಜಾಬ್ ಎಲ್ಲ ಪರ್ಮನೆಂಟ್ ಇರಲ್ಲ, ಸ್ಟೇಬಲ್ ಇರಲ್ಲ. ಸೊ ಬೇರೆ ಇನ್ಕಮ್ಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಅದರ ಯೋಚನೆ ಮಾಡ್ತಾ ಸುಮ್ಮನೆ ಕೂತಿದ್ರೆ ಏನೂ ಆಗಲ್ಲ. ಸೊ ಅದನ್ನು ಪ್ರಾಕ್ಟಿಕಾಲಿಟಿಗೆ ತರಲೇಬೇಕಾಗುತ್ತೆ. ಸೊ ಅದರದ್ದೇ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಇದು. ಇನ್ನು ಮೀಶೋ ರಿಲೇಟೆಡ್ ಏನೇ ಡೌಟ್ಸ್ ಇರ್ಬೋದು ನಿಮಗೆ, ನನಗೆ ಪಿಂಗ್ ಮಾಡ್ಬೋದು. ಬಿಕಾಸ್ ಕೆಲವರು ಶುರು ಮಾಡಿ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟಿರ್ತಾರೆ, ಅಥವಾ ಶುರು ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಅವರಿಗೆಲ್ಲ ನಿಮ್ಗೆ ಏನೇ ಸಣ್ಣ ಪುಟ್ಟ ಡೌಟ್ಸ್ ಏನೇ ಇದ್ರೂ ನನಗೆ ಕೇಳಿ, ಕಾಮೆಂಟ್ಸ್ ಮಾಡಿ. ನನಗೆ ಗೊತ್ತಿದ್ದರೆ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ತಿಳ್ಕೊಂಡು ರಿಪ್ಲೈನ ಮಾಡ್ತೀನಿ. ನನ್ನ ಫಸ್ಟ್ ಆರ್ಡರ್ ಇದಾಗಿದ್ದರಿಂದ ನಾನೊಂದು ಸ್ಮಾಲ್ ಥ್ಯಾಂಕ್ ಯು ಕಾರ್ಡ್ನ ಕೂಡ ಬರೆದ್ಬಿಟ್ಟು ಹಾಕ್ತೆ. ಆ್ಯಕ್ಚುಲಿ ಅದನ್ನೆಲ್ಲ ನಾವು ಪ್ರಿಂಟೌಟ್ ತೆಗಿಸ್ಬೇಕು ಅಂತ ರೆಡಿ ಮಾಡಿಟ್ಟಿದ್ವಿ. ಇದು ಎಮರ್ಜೆನ್ಸಿ ಇದ್ದಿದ್ದರಿಂದ ಸುಮ್ಮನೆ ಹಾಗೆ ಸಡನ್ನಾಗೆ ಕೈಯೆಲ್ಲ ಪೆನ್ನಲ್ಲೇ ಬರೆದ್ಬಿಟ್ಟು ಹಾಕಿದ್ದೀನಿ. ಬಿಕಾಸ್ ಫಸ್ಟ್ ಆರ್ಡರ್ ಮರೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ. ಸೊ ಅವರು ಕೂಡ ನಮ್ಮ ಪೇಜ್ನ ನಂಬಿ ಆರ್ಡರ್ ಮಾಡಿದ್ದಾರೆ ಅಲ್ವಾ, ಅದಕ್ಕೋಸ್ಕರ ಒಂದು ಸಣ್ಣದು ಥ್ಯಾಂಕ್ ಯು ಅಷ್ಟೇ ಹೇಳೋದು. ನಾವು ಈ ರೀತಿ ಅವ್ರನ್ನ ನಾವು ಲೈವಾಗಿ ಹೇಳೋಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ಈ ರೀತಿ ಒಂದು ಕಾರ್ಡ್ ಬರೆದು ಹಾಕ್ತೆ. ಸೊ ಗೈಸ್, ಫೈನಲಿ ನಮ್ಮ ಫಸ್ಟ್ ಪ್ರಾಡಕ್ಟ್ ರೆಡಿ ಟು ಡಿಸ್ಪ್ಯಾಚ್. ನಾವು ಮೀಶೋ ಅವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಮೀಶೋ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೋಬೋದು. ಸ್ಮಾಲ್ ಬಿಸ್ನೆಸ್ಸಿಂದ ದೊಡ್ಡ ಬಿಸ್ನೆಸ್ವರೆಗೂ ಎಲ್ಲ. ಈಗ ಮೀಶೋದಲ್ಲಂತೂ ಎಲ್ಲ ಪ್ರಾಡಕ್ಟ್ಸು ಅವೈಲೇಬಲ್ ಇರುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್ ಕಂಪೇರ್ ಮಾಡಿದರೆ ಮೀಶೋದಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸ್ಗೆ ಸಿಗುತ್ತೆ. ಬಿಕಾಸ್ ಅಷ್ಟು ಜನ ಇವಾಗ ಮೀಶೋದಲ್ಲಿ ಸೆಲ್ಲರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾನು ಕೂಡ ಹಾಗೆ ಒಂದು ಇ ಕಾಮರ್ಸ್ ವೆಬ್ಸೈಟ್ ನೋಡ್ತಾ ಇದ್ದಾಗ, ಈ ಅಫಿಲಿಯೇಟ್ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನೋಡ್ತಾ ಇದ್ದಾಗ ಮೀಶೋ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಸ್ಯಾಂಪಲಾಗಿ ಒಂದು ವಿಡಿಯೋ ನೋಡ್ಕೊಂಡಿದ್ದೆ. ಅದನ್ನು ಟ್ರೈ ಮಾಡಿದೆ. GST ಕಾರ್ಡ್, ಈಗ ಶಾಪ್ಸ್ನೆಲ್ಲ ಮಾಡಿ ಅಂಗಡಿಗಳು ಇಟ್ಟಿರ್ತಾರಲ್ಲ, ಅವರೆಲ್ಲ GST ಕಾರ್ಡ್ಗೆ ಅಪ್ಲೈ ಮಾಡಿ GST ಕಾರ್ಡನ್ನು ತೊಗೊಂಡಿರ್ತಾರೆ, ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಬಟ್ ಈ ಮೀಶೋದಲ್ಲೆಲ್ಲ ನಾವು ಸಪ್ಲೈಯರ್ ಆಗಿ ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೂ GST ID ಬೇಕು. ಅದನ್ನು ಚೆಕ್ ಮಾಡುವಾಗ ನಾನು ಒಂದು ವಿಡಿಯೋ ನೋಡಿದ್ದೆ ಯಾವ ರೀತಿ ಮಾಡೋದು ಅಂತ. ನಮಗೇನು ಈಗ ಶಾಪ್ಗಳಲ್ಲಿ ತೊಗೊಳ್ತಾರಲ್ಲ ಆ ರೀತಿ GST ಕಾರ್ಡ್ ಏನ್ಬೇಡ, ಆನ್ಲೈನಲ್ಲೇ ಸಿಗುತ್ತೆ. ನಾವು ₹1 ಏನೋ ನಾನು ಕಟ್ಟಿಲ್ಲ, ಫ್ರೀಯಾಗೇ ತೊಗೋಬೋದು ಅಪ್ಲೈ ಮಾಡಿಬಿಟ್ಟು. ಅಲ್ಲಿ ಒಂದು ನಂಬರ್ ಕೊಡ್ತಾರೆ, ಆ ನಂಬರ್ನ ಯೂಸ್ ಮಾಡಿಕೊಂಡು ನಾವು ಮೀಶೋದಲ್ಲಿ ಸಪ್ಲೈಯರ್ ಅಕೌಂಟನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗೆಯೇ ಒಂದು ವಿಡಿಯೋ ನೋಡ್ತಾನೆ ಇದನ್ನು ಸುಮ್ಮನೆ ಟ್ರಯಲ್ ಮಾಡಿದ್ದು. ಆ್ಯಂಡ್ ಈ ಮೆಟೀರಿಯಲ್ಲು ಕೂಡ ಅಷ್ಟೇ, ನಾವು ಸ್ಯಾಂಪಲ್ಗೋಸ್ಕರ ಅಂತ ಹೇಳ್ಬಿಟ್ಟು ರ್ಯಾಂಡಮಾಗಿ ಫೋಟೋಸ್ನ ತೆಕ್ಕೊಂಡಿದ್ದಲ್ಲ, ಅದನ್ನೇ ಜಸ್ಟ್ ಅಪ್ಲೋಡ್ ಮಾಡಿದೆ. ಕ್ಯಾಟಲಾಗ್ನ ಹಾಕಿ ಪ್ರೈಸಿಂಗೆಲ್ಲ ಲಿಸ್ಟ್ ಮಾಡಿಬಿಟ್ಟು ಹಾಕಿದೆ. ಅದು ಫಾರ್ಚುನೇಟ್ಲಿ ನಮಗೆ ಅದರಿಂದ ಒಂದು ಆರ್ಡರ್ ಬಂದಿದೆ. ಸೊ ಇದ್ರ ಬಗ್ಗೆ ಏನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ಪಿನ್ ಮಾಡಿ, ಆದರೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಅಥವಾ ನಿಮ್ಗೆ ಏನೇ ಡೌಟ್ಸ್ ಇದ್ರು, ಅಥವಾ ಕೆಲವರು ಶುರು ಮಾಡಿ ಸ್ಟಾಪ್ ಮಾಡಿರ್ತೀರಾ, GST ID ತೊಗೊಳೋದು ಹೇಗೆ, ಆನ್ಲೈನಲ್ಲಿ ತೊಗೊಳೋದು ಹೇಗೆ, ಎಲ್ಲರಿಗೂ ಎಲ್ಲನೂ ಗೊತ್ತೇ ಇರಲ್ಲ. ಸೊ ಡೌಟ್ಸ್ ಏನಾದರೂ ಇದ್ದರೆ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.